ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಲಕ್ಷ್ಮೀ ರಾಘವೇಂದ್ರ ಚಾನಲ್. ಈಗ ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ, ಅದರದ್ದೇ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈಗ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಂದು ತೊಳ್ಕೊಳ್ಳೋಣ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸೊಪ್ಪನ್ನ ಕ್ಲೀನ್ ಮಾಡಿ ಯಾವ ರೀತಿ ಸಾಂಬಾರು ಮತ್ತು ಮುದ್ದೆ ರೆಡಿ ಮಾಡ್ಕೊಳ್ತೀನಿ ಅಂತ ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ರೀತಿ ಬೇಕು ವಿಡಿಯೋಸು ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಸೊಪ್ಪು ಫ್ರೆಶ್ ಆಗಿದೆ, ಎಲ್ಲ ಬಿಡಿಸಿ ತುಂಬಾ ಫ್ರೆಶ್. ನೀವು ಯಾವ ರೀತಿ ಸಾಂಬಾರು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ವಾಶ್ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ 2-3 ಟೈಮು ವಾಶ್ ಮಾಡಿ ಬಕೆಟಲ್ಲಾಗಲಿ ಬುಟ್ಟಿಗೆ ಹಾಕ್ಕೊಳ್ತೀನಿ. ಈಗ ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಸ್ವಲ್ಪ ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ, ನೀರೆಲ್ಲ ಇರಲಿ. ಆಮೇಲೆ ಪಾತ್ರೆಗೆ ಹಾಕ್ಕೊಳ್ತೀನಿ ಬೇಯಿಸೋಕ್ಕೆ. ಈಗ ಸೊಪ್ಪು ಸಾಂಬಾರಿಗೆ ಸೊಪ್ಪು ನೀರು ಬೇಯಿಸ್ಕೊಳ್ಳೋಣ. ಈಗ ಬೇಯಿಸೋಕ್ಕೆ ಇಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈರುಳ್ಳಿ ನೋಡಿ, ಇದು ಫುಲ್ ಪಾತ್ರೆ ತುಂಬ ಇದೆ, ಆದರೆ ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ನೋಡಿ, ಒಂಚೂರು ಸಾಕು. ನೀರಲ್ಲೆಲ್ಲ ಇಳಿದ್ಬಿಡುತ್ತೆ. ಚೆನ್ನಾಗಿ ಕುದೀಲಿ. ಪ್ಲೇಟ್ ಹಾಕ್ಬಿಡೋಣ, ಬೇಕು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮೆಣಸು ಮತ್ತು ಕೊಬ್ಬರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಬೆಂದಿದ ನಂತರ ಸ್ವಲ್ಪ ಮೆಣಸು ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ. ಆರಿಸಿದ ನಂತರ ನಾನು ತೋರಿಸ್ತೀನಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗಲೇ ನಾನು ತೋರಿಸೋವಾಗ ಪಾತ್ರೆ ತುಂಬ ಇತ್ತಲ್ವ ಸೊಪ್ಪು. ನೋಡಿ, ಈಗ ಬೆಂದಿದ ನಂತರ ನೋಡಿ ಎಷ್ಟು ಕೆಳಗಡೆ ಹೋಗಿದೆ ಅಂತ. ಫುಲ್ ಇತ್ತಲ್ವ, ಈಗ ಫುಲ್ ಕೆಳಗಡೆ ಹೋಗಿದೆ. ಮಗಳಿಗೆ ಬೇಕಾಗುತ್ತೆ ಅಂತ ರೈಸ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೇಯಕ್ಕೆ. ಒಂದು ವಿಸಿಲ್ ಬರ್ಸ್ಕೊಳ್ಳೋಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಸೊಪ್ಪಿಗೆ ಮತ್ತು ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ರೆಡಿ ಆಗ್ತಿದೆ. ಇನ್ನು ಮುದ್ದೆಗೆ ಇಡಬೇಕು. ಸಾಂಬಾರು ರುಬ್ಕೊಂಡು ಬಂದಮೇಲೆ ಮುದ್ದೆಗೆ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಮಾಡಿ. ಈಗ ಬೆಂದಿದ್ದಾಯಿತು, ಆರಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆರಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದೇ ನೋಡಿ, ಉಪ್ಪು ಬಂತು. ಈಗ ಹಸಿಟ್ಟು ಹಾಕ್ಕೊಳ್ಳೋಣ. ತೊಳ್ಸೋಣ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಬೇಯ್ತಾ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ. ಈಗ ನೋಡಿ, ಮುದ್ದೆಯಿಂದ ತೊಳ್ಸ್ಕೋಬೇಕು. ಕೈಯಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಆಗಲ್ಲ. ಅದಕ್ಕೆ ರೆಡಿ ಆಯಿತು. ನಾದಿದ್ದೀನಿ ಚೆನ್ನಾಗಿ. ಒಂದು ಕೈಲಿ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ. ಹೀಗೆ ನೋಡಿ, ಈ ಥರ ರೆಡಿಯಾಗಿರುತ್ತೆ. ಚೆನ್ನಾಗಾಯಿತು. ಮುದ್ದೆ ತಗೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳೋಣ. ಮತ್ತು ಮುದ್ದೆ ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಹಾಟ್ ಬಾಕ್ಸಲ್ಲಾದರೂ ತೊಗೊಂಡು ಹಾಕ್ಕೋಬೋದು. ಈಗ ಸೊಪ್ಪು ಸಾಂಬಾರಿಗೆ ರುಬ್ಕೊಂಡು ಬರೋಣ ಬನ್ನಿ. ರೈಸು ರೆಡಿ ಆಯಿತು. ನೋಡಿ, ರೈಸ್ ರೆಡಿ ಆಗಿದೆ. ಸ್ವಲ್ಪ ಮೆಣಸು ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಈ ರೀತಿ ಪೇಸ್ಟ್ ಆಯಿತು, ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ.
ನೋಡಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ನಿಮ್ಗಿನ್ನೂ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ನನ್ನ ಬಿಸಿ ಬಿಸಿ ರೆಡಿ ಆಯಿತು. ಮುದ್ದೆ, ಸಾಂಬಾರು, ರೈಸ್, ಸಾಂಬಾರು, ಬಿಸಿ ಬಿಸಿ ರೈಸ್ ರೆಡಿ. ಪ್ಲೇಟ್ ತೊಗೊಂಡಿದ್ದೀನಿ. ಈಗ ರೆಡಿ ಆಯಿತು. ಒಂದು ಬೌಲಷ್ಟು ರೈಸ್. ಹೇಗಿದೆ ಮಾರ್ನಿಂಗ್ ಡಿನ್ನರ್ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದು ಬೆಣ್ಣೆ ಮಾಡ್ಕೊಂಡು ಊಟ ಮಾಡಿ ಬರೋಷ್ಟರೊಳಗಡೆ ರಂಗೋಲಿ ಕಾಂಪಿಟೇಷನ್ ನಡೀತಿತ್ತು. ಅದು ರಂಗೋಲಿ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಏನು ಹಾಕ್ತಿದ್ದಾರೆ ನಿಮ್ದ ಚೆನ್ನಾಗಿದೆ. 24 ಮಾಲಾ ಸಿಸ್ಟರ್. ನಿಮ್ಮದು 25 ಹಾಕಿ, ನಂಬರ್ ಹಾಕಿ. 24 ಹಾಕಿದ್ದಾರೆ ನೋಡಿ ಅವ್ರು. ನೀವು ನೀನು ಚೆನ್ನಾಗಿ ಬರಲ್ಲ. ಈ ಮಕ್ಕಳೆಲ್ಲ ಸೇರಿ ಹಾಕ್ತಿದ್ದಾರೆ. ಎಲ್ಲರೂ ಆಯ್ ಹೇಳಿ. ಈ ಕಡೆ ಅಪ್ಪು, ಈ ಕಡೆ ಆಯ್ ಹೇಳ್ರಿ ಎಲ್ಲರೂ. ಅಲ್ಲೇ ಅವ್ನು ಕರ್ಕೊಂಡು ಹೋಗು. ಮಿಕ್ಸ್ ನಂಬರ್ ಹಾಕಿ. ಯಾವ್ದು ನಿಮ್ದು? ಒಂದಾ? ಇಲ್ಲ, ಈಗ ಕಾಣಿಸೋದೇ ಇಲ್ಲ ನೋಡು. ಈಗ ನೋಡಿ ಎಷ್ಟು ಕಾಣ್ತೈತೆ ಹಂಗೆ. ದಾರ ಬಾ, ನಿಧಾನ ಸೈಡಾಗಿ ಬಮ್ಮ. ರೋಡಲ್ಲಿ ಡಾರ್ಕ್ ಆಗಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೆಂಗಾಗ್ತೀಯ ರಂಗೋಲಿ ನೀನು? ರಂಗೋಲಿ ಕಾಂಪಿಟೇಷನಲ್ಲಿ ಇವರು ಪ್ರೈಸ್ ಕೊಡ್ತಾರಂತೆ. ಒಂದು ಫಸ್ಟ್ ಪ್ರೈಸು 2000, ಸೆಕೆಂಡ್ ಪ್ರೈಸು 1500, ಥರ್ಡ್ ಪ್ರೈಸ್ ಅವ್ರಿಗೆ 500 ಕೊಡ್ತಾರಂತೆ. ಅದಕ್ಕೆ ಇವ್ರು ಯಾರೋ ಹಿರಿಯರು ಬಂದು ನೋಡಿ ಸೆಲೆಕ್ಷನ್ ಮಾಡಿ ಅಮೌಂಟ್ ಕೊಡ್ತಿದ್ರು ಇವ್ರಿಗೆ. ಅದು ಬಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಿಮಿಷ ಇದು ಮಂಗಳವಾರ ಅಮ್ಮನವ್ರಿಗೆ ಬ್ಯಾಂಗಲ್ಸ್ನಿಂದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತ ಇದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಮಂಗಳವಾರ ದಿವಸ ಅಮ್ಮನವ್ರಿಗೆ ಯಾವಾಗಲೂ ಬಳೆಗಳಿಂದ ಅಲಂಕಾರ ಮಾಡಿರೋದ್ರಿಂದ ಇದು ವಿಡಿಯೋನ ಮಾಡಿಕೊಂಡು ಹಾಕಿದ್ದೀನಿ. ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇದು ಬಂದು ಮೆರವಣಿಗೆ ಮಾಡುವಂಥ ಅಮ್ಮನವರು. ಇದು ಮೆರವಣಿಗೆ ಮಾಡಿರುವಂಥದ್ದು ಮಂಗಳವಾರ ಹೊತ್ತು ಮಾಡ್ತಾರಂತೆ. ಅದು ಸರಿಯಾಗಿ ನನಗೆ ಗೊತ್ತಿಲ್ಲ, ಆದರೆ ಅಮ್ಮನವರು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.